ಕೋಚ್ ಗೌತಮ್ ಗಂಭೀರ್ ಟೀಂ ಇಂಡಿಯಾದಲ್ಲಿ ಜಾರಿ ಮಾಡಿದರು ಈ 3 ಅಪಾಯಕಾರಿಯಾದ ನಿಯಮಗಳನ್ನು. ಈ ನಿಯಮಗಳನ್ನು ಕೇಳಿ ನಡುಗಲು ಆರಂಭಿಸಿತು ಇಡೀ ಟೀಂ ಇಂಡಿಯಾ. ಇನ್ಮುಂದೆ ವಿಶ್ರಾಂತಿಗಿಲ್ಲ, ಕೇವಲ ಕೆಲಸಕ್ಕೆ ಮಾತ್ರ ಹಣ. ರೋಹಿತ್ ಕೊಹ್ಲಿ ಸೇರಿದಂತೆ ಎಲ್ಲ ಸೀನಿಯರ್ಗಳಿಗೆ ಬರಲಿದೆ ದೊಡ್ಡ ಕಷ್ಟ. ಇನ್ಮುಂದೆ ನಡೆಯುವುದಿಲ್ಲ ಯಾವುದೇ ವಿಶ್ರಾಂತಿಯ ನೆಪ. ಕೋಚ್ ಗೌತಮ್ ಗಂಭೀರ್ ಆಗಮನದಿಂದ ಟೀಂ ಇಂಡಿಯಾದ ಇಡೀ ಚಿತ್ರಣವೇ ಬದಲಾಗಲಿದೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಗೌತಮ್ ಗಂಭೀರ್ ಟೀಂ ಇಂಡಿಯಾದಲ್ಲಿ ಜಾರಿ ಮಾಡಿರುವ ಆ 3 ಹೊಸ ರೂಲ್ಸ್ಗಳಾದ್ರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾ ಈ 4ರಲ್ಲಿ ಟೀಂ ಇಂಡಿಯಾದ T20 ತಂಡದ ಕ್ಯಾಪ್ಟನ್ ಯಾರಾಗಬೇಕು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಜುಲೈ 27ರಿಂದ ಭಾರತೀಯ ಕ್ರಿಕೆಟ್ ತಂಡವು ಶ್ರೀಲಂಕಾ ಪ್ರವಾಸವನ್ನ ಮಾಡಲಿದೆ. ಈ ಪ್ರವಾಸದಲ್ಲಿ ಟೀಂ ಇಂಡಿಯಾವು ಒಟ್ಟು 3 ಪಂದ್ಯಗಳ T20 ಸರಣಿ ಮತ್ತು 3 ಪಂದ್ಯಗಳ ಏಕದಿನ ಸರಣಿಯನ್ನ ಆಡಲಿದೆ. ಈ ಸರಣಿಗೂ ಮುನ್ನವೇ ಬಿಸಿಸಿಐ ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಅನ್ನ ಘೋಷಣೆ ಮಾಡಿದ್ದು, ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾ ನೂತನ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಬಂಧುಗಳೇ. ಮತ್ತು ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಹೆಡ್ ಕೋಚ್ ಆದ ಕೂಡಲೇ ಟೀಂ ಇಂಡಿಯಾದಲ್ಲಿ 3 ಅಪಾಯಕಾರಿಯಾದ ನಿಯಮಗಳನ್ನ ಜಾರಿ ಮಾಡಿದ್ದಾರೆ. ಮತ್ತು ಈ ರೂಲ್ಸ್ ಗಳನ್ನ ಕೇಳಿ ಸ್ವತಃ ಆಟಗಾರರು ಕೂಡ ಶಾಕ್ ಆಗಿದ್ದಾರೆ ಸ್ನೇಹಿತರೆ. ಹೌದು, ಗೌತಮ್ ಗಂಭೀರ್ ಅವರು ಮಾಡಿರುವ ಮೊದಲ ನಿಯಮ ಬಂದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರಂತಹ ಸೀನಿಯರ್ ಆಟಗಾರರು ಇನ್ಮುಂದೆ ಯಾವುದೇ ತಂಡದ ವಿರುದ್ಧ ಒಂದೇ ಸರಣಿಯನ್ನ ಕೂಡ ಮಿಸ್ ಮಾಡುವಂತಿಲ್ಲ. ಗೌತಮ್ ಗಂಭೀರ್ ರವರ ಪ್ರಕಾರ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರವರು ಕೇವಲ 2 ಫಾರ್ಮೆಟ್ಗಳಲ್ಲಿ ಆಡುತ್ತಿರುವ ಕಾರಣ ಮುಂದಿನ ಬರುವ ODI ಟೂರ್ನಮೆಂಟ್ಗಳಿಗಾಗಿ ಎಲ್ಲ ಸರಣಿಯನ್ನ ಈ ಇಬ್ಬರು ಆಟಗಾರರು ಸೇರಿದಂತೆ ಸೀನಿಯರ್ ಆಟಗಾರರು ಕಂಪಲ್ಸರಿ ಆಡಲೇಬೇಕು ಎಂಬ ಮೊದಲ ಷರತ್ತನ್ನ ವಿಧಿಸಿದ್ದಾರೆ ಸ್ನೇಹಿತರೆ. ಮತ್ತು 2ನೇ ನಿಯಮ ಬಂದು ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾರಂತಹ ಆಟಗಾರರಿಗೆ. ಹೌದು ಸ್ನೇಹಿತರೆ, ಗೌತಮ್ ಗಂಭೀರ್ ರವರ ಪ್ರಕಾರ ಈ ಇಬ್ಬರು ಆಟಗಾರರು ಟೀಂ ಇಂಡಿಯಾಗಾಗಿ ಎಲ್ಲ ಫಾರ್ಮೆಟ್ಗಳಲ್ಲಿಯೂ ಅವೈಲೇಬಲ್ ಇರಬೇಕು. ಅದರಲ್ಲಿಯೂ ಮುಖ್ಯವಾಗಿ ಹಾರ್ದಿಕ್ ಪಾಂಡ್ಯರವರು, ಏಕೆಂದರೆ ಅವರು ಟೆಸ್ಟ್ ಸರಣಿಗಳಿಂದ ಬಹಳ ದೂರವಿರುತ್ತಾರೆ. ಆದ್ದರಿಂದ ಟೀಂ ಇಂಡಿಯಾಗೆ ಬಹಳ ನಷ್ಟವಾಗುತ್ತದೆ. ಏಕೆಂದರೆ ಟೀಂ ಇಂಡಿಯಾಗೆ ಹಾರ್ದಿಕ್ ಪಾಂಡ್ಯನಂತಹ ಫಾಸ್ಟ್ ಆಲ್ರೌಂಡರ್ಗಳ ಅವಶ್ಯಕತೆ ಬಹಳ ಇದೆ. ಆದ್ದರಿಂದ ಗೌತಮ್ ಗಂಭೀರ್ ಅವರ ಪ್ರಕಾರ ಇನ್ಮುಂದೆ ಯಾವುದೇ ರೀತಿಯ ನೆಪಗಳಿಲ್ಲದೆ ಟೀಂ ಇಂಡಿಯಾಗೆ ಅಗತ್ಯವಿದ್ದಾಗ ನೀವು ಆಡಲೇಬೇಕು ಎಂದು ಹೇಳಿದ್ದಾರೆ. ಮತ್ತು 3ನೇ ನಿಯಮವನ್ನ ಮಾಡಿರುವ ಗೌತಮ್ ಗಂಭೀರ್ ರವರು, ಟೀಂ ಇಂಡಿಯಾದಲ್ಲಿ ಇರುವ ಆಟಗಾರರು ಫಿಟ್ ಆಗಿದ್ದರೂ ಕೂಡ ಮನೆಯಲ್ಲೇ ಕುಳಿತುಕೊಂಡರೆ ಯಾವುದೇ ಅಗತ್ಯವಿಲ್ಲ. ಇದು ಸ್ವತಃ ನೀವು ನಿಮ್ಮ ದೇಶಕ್ಕೆ ಮಾಡುತ್ತಿರುವ ಮೋಸವಾಗಿರುತ್ತದೆ. ಹೀಗಾಗಿ ತಂಡಕ್ಕೆ ಅವಶ್ಯಕತೆ ಇದ್ದಾಗ ಖಂಡಿತವಾಗಿಯೂ ನೀವು ತಂಡದ ಪರವಾಗಿ ಆಡಲೇಬೇಕು. ಇಲ್ಲವಾಗಿದ್ದಲ್ಲಿ ನಿಮ್ಮನ್ನ ರಣಜಿ ಟೂರ್ನಿಗಳನ್ನ ಆಡುವಂತೆ ಮಾಡಲಾಗುತ್ತದೆ ಎಂದು ಗೌತಮ್ ಗಂಭೀರ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಸ್ನೇಹಿತರೆ. ಬಂಧುಗಳೇ, ನಿಮಗೆ ಅನಿಸುತ್ತದೆ ಟೀಂ ಇಂಡಿಯಾದಲ್ಲಿ ಗೌತಮ್ ಗಂಭೀರ್ ಜಾರಿ ಮಾಡಿರುವ ಈ 3 ಹೊಸ ರೂಲ್ಸ್ಗಳು ಸರಿಯೋ ಅಥವಾ ತಪ್ಪೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.